ಹಿಂಗೆ ಕೈ ತಿರುಗಿ ಸುದ್ದಿ ಮಾಡಬೇಕು. ಸರಿ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿಚಾರ ಸಂಕಿರಣ ಹಾಗೂ ಇತರ ವಿಷಯಗಳ ಬಗ್ಗೆ ಈಗಾಗಲೇ ಅವರು ಇನ್ವಿಟೇಷನ್ ಕೊಟ್ಟು ಎಲ್ಲ ಒಂದು ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಬಗ್ಗೆ, ಅವರಿಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ, ಅವರಿಗೆ ಏನೇನು ನ್ಯೂನತೆಗಳಿವೆ ಅವೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು. ಅವರೆಲ್ಲರಿಗೂ ಸಮಗ್ರವಾದ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳು, ಸರ್ಕಾರದ ಯಾವ ರೀತಿ ವ್ಯವಸ್ಥೆ ಅದ, ಅದು ಎಲ್ಲದರ ಬಗ್ಗೆ ಸರಿಯಾದ ಮಾಹಿತಿ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಆ ಉದ್ದೇಶದ ಮೂಲಕ ಈ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾಯಿದ್ದಾರೆ. ಇಲ್ಲಿ ವಿಶೇಷವಾಗಿ ಏನಿದೆ ಅಂದರೆ, ಎಲ್ಲ ಹಿಂದಿದ್ದಂಥ ಎಲ್ಲ ಸರ್ಕಾರಗಳು ಬಹುತೇಕ ಹೆಚ್ಚು ಕಮ್ಮಿ ಎಲ್ಲ SC/ST ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಕೆಲಸಗಳು ಮಾಡಿ ಅಭಿವೃದ್ಧಿ ಸಾಧಿಸುವಂಥ ಅವಕಾಶಗಳು SC/ST ಜನಾಂಗಕ್ಕೆ ಒದಗಿ ಬಂದು, ಆದರೆ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಕುಂಠಿತಗೊಳ್ತಾ ಇವೆ. ಇದನ್ನು ನೇರವಾಗಿ ಹೇಳಬೇಕು. ಯಾಕಂದರೆ ಯಾವುದೇ ಒಂದು ಸ್ಕೀಮ್ ಆ ಜನಾಂಗದ ಅಭಿವೃದ್ಧಿಗೋಸ್ಕರ ಕೊಡಬೇಕಂದ್ರೆ ಆ ಜನಾಂಗದ ಏನೇನು ಸಮಸ್ಯೆಗಳಿವೆ, ಅವರು ಎಷ್ಟು ಹಿನ್ನಡೆ ಅನುಭವಿಸಿದ್ದಾರೆ ಹಿಂದಿನಿಂದ ಅನ್ನೋದನ್ನು ತಿಳ್ಕೊಂಡು ಈ ಒಂದು ವ್ಯವಸ್ಥೆ ಹಿಂದಿನ ಸರ್ಕಾರ ಮಾಡಿಕೊಟ್ಟದ್ದಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಅವರ ಅಭಿವೃದ್ಧಿಗಾಗಿ ಅವರಲ್ಲಿ ಶಿಕ್ಷಣದ ಕೊರತೆ ಇತ್ತು, ಆರ್ಥಿಕ ಕೊರತೆ ಇತ್ತು, ಇತರ ಸಾಮಾಜಿಕ ಬಹಿಷ್ಕಾರಗಳಿದ್ದು, ಇವೆಲ್ಲದರ ನಡುವೆ ಅವರು ಸಂಘರ್ಷದ ಜೀವನ ನಡೆಸ್ತಾ ಬಂದರು. ಅದನ್ನೆಲ್ಲ ಕಂಡು ಹಿಡಿದು ಅದಕ್ಕೆ ಬೇಕಾದಂಥ ಅವಶ್ಯಕತೆಗಳು ಒದಗಿಸಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಿ ಕಾರ್ಯಕ್ರಮಗಳನ್ನು ನಮಗೆ ರೂಪಿಸಿಕೊಡ್ತು. ಇದು ಸಂವಿಧಾನಬದ್ಧವಾಗಿ ಕೊಡಬೇಕಾದಂಥ ಅವಕಾಶಗಳು. ಸಂವಿಧಾನದಲ್ಲಿ ಏನು ಅವಕಾಶ ಮಾಡಿಕೊಟ್ಟಾರೋ ಅದನ್ನು ಕುಂಠಿತಗೊಳಿಸುವಂಥ ಕೆಲಸ ಈಗ ಸದ್ಯದ ದಿನಗಳಲ್ಲಿ ನಡೀತಾ ಇದೆ. ಇದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಯಾಕೆಂದರೆ ನೋಡ್ರಿ, ಎಜುಕೇಷನ್ಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗ್ತಾ ಇಲ್ಲ. ಇನ್ಸ್ಟಿಟ್ಯೂಷನ್ಸ್ಗಳು ಎಲ್ಲ ನಮ್ಮ ಬಂದಾಗ್ತಾ ಇವೆ. ಶಿಕ್ಷಣ ಮಟ್ಟ ಏರಿಸಬೇಕು ಅನ್ನುವಂಥ ತರೀಕಿನಲ್ಲಿ ಮಾಡಿದಂಥ ಒಂದು ಕಾರ್ಯಕ್ರಮ ಶಿಕ್ಷಣದ ಮಟ್ಟನ ಕುಂಠಿತಗೊಳಿಸ್ತಾ ಇದೆ. ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ. ಪರದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕಾದಂಥ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಸಿಗಬೇಕಾದಂಥ ಹಣಕಾಸಿನ ವ್ಯವಸ್ಥೆ ಸಮರ್ಥವಾಗಿ ಸಿಗ್ತಾ ಇಲ್ಲ. ಈ ಎಲ್ಲ ವ್ಯವಸ್ಥೆ ಈ ರೀತಿ ಆಗ್ತಾ ಇದ್ದರೆ ಮತ್ತು ಅಭಿವೃದ್ಧಿ ಯಾಕಡೆ ಸಾಧ್ಯ ಅದ ಈ ಜನಾಂಗಕ್ಕೆ? ಇದು ಬಹಳ ದೊಡ್ಡ ಕ್ಲಿಷ್ಟಕರ ಸಮಸ್ಯೆದಲ್ಲಿ ಇವತ್ತು ಈ ಜನಾಂಗ ಬದುಕ್ತಾ ಇದ್ದಾರೆ ಅನ್ನುವಂದ್ರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಸುಮಾರು ನಾನು 50 ವರ್ಷದಿಂದ ಈ ಸೋಷಿಯಲ್ ವರ್ಕ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿಂದ ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಸಾಕಷ್ಟು ಸಹಕಾರ ಕೊಡಿಸಿದ್ವಿ ಜನರಿಗೆ. ಆದರೆ ಇಂದಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದಿದ್ದು ಏನಪ್ಪ ಅಂತಂದ್ರೆ, ಎಲ್ಲಿ ಏನೂ ಅವಕಾಶನೇ ಇಲ್ಲ. ಎಷ್ಟೋ ಸ್ಕೀಮ್ಗಳು ಸರ್ಕಾರದಿಂದ ಬಂದಂಥ ಸ್ಕೀಮ್ಗಳು ಅಲ್ಲೇ ಮುಚ್ಚಿಡ್ತಾರೆ, ಅವು ಹೊರಗೆ ಬರಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತಿನ ಈ ಜನ ಬದುಕ್ತಾ ಇದ್ದಾರೆ. ಇದೇ ಪರಿಸ್ಥಿತಿ ಒಂದು ವೇಳೆ ಮುಂದುವರಿತು ಅಂದರೆ ಮತ್ತೆ ಪುನಃ ಹಿಂದೇನು ದಿನಗಳಿದ್ದು ಇವ್ರ ಪರವಾಗಿ ಅವೇ ದಿನಗಳು ಬರ್ತಾವೆ ಅನ್ನುವಂಥ ಸೂಚನೆ ನಮಗೆ ಕಂಡು ಬರ್ತಾ ಇದೆ. ಈ ಥರ ಆಗಬಾರ್ದು. ಸರ್ಕಾರ ಇದಕ್ಕೆ ಸಮರ್ಥವಾದಂಥ ನಿರ್ಣಯ ತಗೊಂಡು ಸರಿಯಾದ ರೂಪುರೇಷೆಯಲ್ಲಿ ಕೆಲಸ ಮಾಡಿದರೆ ಬಹುತೇಕ ಜನಾಂಗದ ಅಭಿವೃದ್ಧಿ ಆಗ್ತದೆ ವಿನಾ ಆ ನಿಟ್ಟಿನಲ್ಲಿ ಇವರು ಒಂದು ವೇಳೆ ಪ್ರಯತ್ನ ಮಾಡಲಿಲ್ಲಪ್ಪ ಅಂತಂದ್ರೆ ಈ ಜನಾಂಗಕ್ಕೆ ಮತ್ತಿಷ್ಟು ಕಂದಕಕ್ಕೆ ತಳ್ಳತ್ತ ಕೆಲಸನೇ ಸರ್ಕಾರ